ಈವ್ನಿಂಗ್ ಗಾಯ್ಸ್, ತುಂಬಾ ಮಳೆ ಬರ್ತಿದೆ ಮೈಸೂರಲ್ಲಿ. ಸೊ ನಾನಿವತ್ತು ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೆಕ್ಕ ಮೂವಿಗೆ ನಾವು ಹೋಗಬೇಕು. ಆಟೋ ಬುಕ್ ಮಾಡಿದ್ವಿ, ಬರ್ತಿದೆ. ತುಂಬಾ ಚೆನ್ನಾಗಿತ್ತು ಮೂವಿ. ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ಬೋದು ಹೆಕ್ಕ ಮೂವಿನ. ಸೊ ಅಲ್ಲಿ ತುಂಬಾ ಮಳೆ ಇತ್ತು ಇವತ್ತು, ಅದಕ್ಕೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಕೂಡ ಆಗಲಿಲ್ಲ ನನಗೆ. ಎಲ್ಲ ಮರ ಬಿದ್ದೋಗಿದೆ. ಸೊ ಮಳೆಗೆ ಕಟ್ ಮಾಡಿದ್ದಾರೆ. ತುಂಬ ನೋಡಿ ಎಷ್ಟು ಬೆಳ್ಕೊಂಡಿತ್ತು ಮರ, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಾವಿವಾಗ ಜಿಲೇಬಿ ತಿನ್ನೋಣ ಅಂತ ಬಂದಿದ್ದೀನಿ, ಮನೆಗೆ ತಗೋಬೇಕು. ಜಿಲೇಬಿ ತಗೋತಿದ್ದೀನಿ, ಮನೆಗೆ ಪಾರ್ಸಲ್ ಮಾಡೋಣ ಜಿಲೇಬಿನ ಅಂತ ಬಂದಿದ್ದೀನಿ. ಜಿಲೇಬಿ ಕೂಡ ಮಾಡ್ತಿದ್ದಾರೆ ಮನೇಲಿ. ಇವತ್ತು ವಡೆ ಮತ್ತು ಪಾಯಸ ಮಾಡ್ತಿದ್ದಾರೆ. ಸೊ ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದಾರೆ ನಮ್ಮಮ್ಮ. ಕಟ್ ಮಾಡಾಗಿದೆ, ಹಾಕ್ತಿದ್ದಾರೆ. ಹೆಂಗೆ ಮಾಡ್ತಾರೆ ಅಂತ ನಿಮಗೆ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ನಾನು ಪಾಯಸಕ್ಕೆ ರೆಡಿ ಮಾಡ್ತಿದ್ದೀನಿ. ನಮ್ಮಮ್ಮ ಹೇಳ್ಕೊಡ್ತಿದ್ದಾರೆ ಹೇಗೆ ಮಾಡಬೇಕು ಅಂತ. ಇದನ್ನು ಫಸ್ಟ್ ನಾನು ಹುರಿಬೇಕಂತೆ. ಸೊ ಬಾಣಲಿ ಹುರಿತಿದ್ದೀನಿ ಅಕ್ಕಿನ. ಸೀದೋಗ್ಬಿಡುತ್ತೆ, ಅದಕ್ಕೆ ಅಲ್ಲೆಲ್ಲ ಹುರ್ಕೋತಿರ್ಬೇಕು ನಾವು. ಇವಾಗ ಆಗಿದೆ ಹುರಿದು. ಸೊ ಬಂದಿದೆ ನೋಡಿ ಈ ಥರ. ಇದಕ್ಕೆ ಒಂದು ಗ್ಲಾಸ್ ನೀರು ತೊಗೊಂಡು ಹಾಕ್ತಿದ್ದೀನಿ. ನೀರು ಹಾಕ್ಬೇಕಂದ್ರೆ ಇವಾಗ ಆಡಿಸ್ಕೊಂಡಿದ್ದೀವಿ. ಇದಕ್ಕೆ ಏನೇನು ಹಾಕಿದ್ದೀವಿ ಅಂದರೆ ಕೊಬ್ಬರಿ ಮತ್ತು ಇವಾಗ ಹುರ್ಕೊಂಡಲ್ಲ ಅಕ್ಕಿ, ಅದೆರಡು ಹಾಕಿ ನೀರು ಹಾಕಿ ಆಡಿಸಿದ್ದೀನಿ. ಈ ಥರ ಬಂದಿದೆ. ನೀರು ಹಾಕಿ ಬೆಲ್ಲ ಹಾಕಿದ್ದೀವಿ. ಇದು ಬೇಯ್ತಿದೆ, ಇದು ಕರಗಬೇಕು ಫುಲ್ಲು. ನೋಡಿ ಗೈಸ್, ನೀರು ಹಾಕ್ಬಿಟ್ಟು ಬೆಲ್ಲ ಹಾಕಿದ್ದೀನಿ. ಇದು ಫುಲ್ ಕರಗೋ ಗಂಟ ಹಿಂಗೆ ಬೇಯ್ತಿರುತ್ತೆ. ಈ ಥರ ಕರಗ್ತಿದೆ ಫುಲ್ ಕರಗಬೇಕು, ಅಲ್ಲಿ ತನಕ ಬೇಯ್ತಿರುತ್ತೆ. ಫುಲ್ಲು ಬೆಲ್ಲದ ಪಾಕ ಥರ ಆಗಬೇಕಂತೆ. ನೋಡಿ ಈ ಥರ ಕರಗಬೇಕು ಫುಲ್. ಈಗ ಮಿಕ್ಸಿಲಿ ರುಬ್ಕೊಂಡ್ವಲ್ಲ ಅದನ್ನೇ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ ಇಲ್ಲಿಗೆ. ನಾವಿದನ್ನು ಹೀಗೆ ಈ ಥರ ಮಾಡಬೇಕಂತೆ. ಗಂಟಾಗ್ಬಿಡುತ್ತಂತೆ, ಅದಕ್ಕೆ ಈ ಥರ ಮಾಡ್ತಾನೆ ಇರಬೇಕು. ಸ್ವಲ್ಪ ಕುದಿಯೋ ಗಂಟ, ಇಲ್ಲಾಂದರೆ ಗಂಟಾಗುತ್ತೆ. ಹಸಿರು ಬೇಳೆನ ಒಂದು ಬಾಣಲಿಗೆ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ನೋಡಿ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಬೇಕಂತೆ. ಕೂಗಕ್ಕೆ ಇಟ್ಟಿದ್ದೀವಿ. ಈಗ ಒಂದು 2 ಕೂಗಬೇಕು, ಆಮೇಲೆ ತೆಗಿತೀವಿ. ಹಸಿರುಬೇಳೆ, ಬೆಂದಿರೋ ಹಸಿರುಬೇಳೆ ಎಲ್ಲ ಹಾಕಿದ್ದೀವಿ. ಎಲ್ಲ ಮಿಕ್ಸ್ ಮಾಡಿ ಕಲಿತಿದ್ದೀವಿ. ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿ ಹುರಿತಿದ್ದೀವಿ. ಇದನ್ನು ಹಾಕಬೇಕು ಅಲ್ಲಿಗೆ. ಕಲಿಸ್ಬೇಕು.
ಯಾಕೆ ಕೂಡ ಹೆಚ್ಚಾಕಿ ಸರಿ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಹಾಕಿದ್ದೀನಿ. ಕಲಿತೀವಿ, ಬೇಯಬೇಕು ಸ್ವಲ್ಪ. ವಡೆ ಬೇಯ್ತಿದೆ ಇಲ್ಲಿ ಪಾಯಸ ಬೇಯ್ತಿದೆ. ಆಯಿತು, ಪಾಯಸ ಆಲ್ಮೋಸ್ಟ್ ಆಗಿದೆ. ಟೇಸ್ಟಿಯಾಗಿತ್ತು ಪಾಯಸ. ನೀವು ಕೂಡ ಟ್ರೈ ಮಾಡಿ ಮನೇಲಿ ಇದೇ ಥರ. ಕಾಫಿ ಆರ್ಡರ್ ಮಾಡಿದ್ದಾನೆ, ತೊಗೊಬರ್ತಿದ್ದಾನೆ. ಏನು ತೊಗೊಂಡಿದ್ಯಾ? ಆದರ್ಶ್ ಕಾಫಿ ತೊಗೊಂಡವನೆ. ಹಾಗೆ ಕುಕ್ಕೀಸ್ ಬಿಸ್ಕೆಟ್ ತೊಗೊಂಡಿದ್ದೀವಿ. ಇವಾಗ ನಾನು ಟೀ ತೊಗೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಟೀ. ಇವಾಗ ಬಂದ್ವಿ ಮನೆಗೆ. ಹಾಗೆ ಸುಮ್ಮನೆ ಹೋಗಿದ್ದು ಅಷ್ಟೇ, ಕುಡಿಯೋಣ ಅಂತ. ಏಕೆಂದರೆ ಮಳೆ ಬರ್ತಿತ್ತಲ್ಲ, ಚೆನ್ನಾಗಿರುತ್ತೆ ಅಂತ. ನಾನು ಟೀ ಅಂದರೆ ಇಷ್ಟ, ಅವನು ಕಾಫಿ ಅಂದರೆ ಇಷ್ಟ. ಸೊ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಹೋದರೆ ನಾನು ಅವನ ಜೊತೆನೇ ಹೋಗೋದು. ಸೊ ಸುಮ್ಮನೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ. ಗುಡ್ ಮಾರ್ನಿಂಗ್. ನನಗಿವತ್ತು ಸ್ವಲ್ಪ ಕಾಲೇಜ್ದು ಕೆಲಸ ಇದೆ. ಸೊ ಹೋಗ್ತಿದ್ದೆ. ಇವಾಗ ಸ್ವಲ್ಪ ಜೆರಾಕ್ಸ್ ಮಾಡಿಸ್ಕೋಬೇಕು. ಸೊ ಅಲ್ಲಿ ನನ್ನ ಫ್ರೆಂಡ್ ಬರ್ತಾರೆ, ಅವ್ರ ಜೊತೆ ಹೋಗಬೇಕು. ಇವಾಗ ಹೋಗ್ತಿದ್ದೀನಿ, ಜೆರಾಕ್ಸ್ ಮಾಡಿಸೋಣ ಅಂತ ಹೋಗ್ತಿದ್ದೀನಿ. ಇವಾಗ ಮಾಡಿಸಾಯಿತು. ಸೊ ಇವಾಗ ಹೋಗ್ತಿದ್ದೀನಿ. ನನ್ನ ಫ್ರೆಂಡಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ, ಅಲ್ಲಿ ಹೋಗ್ಬೇಕು ಇವಾಗ ಬಸ್ಸು. ಲೈಫ್ ನೋಡಿ, ಇವಳೆ ನನ್ನ ಫ್ರೆಂಡ್ ಹಾಯ್ ಮಾಡಿದ್ರೆ ಗೈಸ್. ಎಷ್ಟು ದಿನ ಆದಮೇಲೆ ಸಿಕ್ಕೋಳೆ ಇದೆ. ಕಾಲೇಜ್ಗೆ ಹೋಗ್ತಿದ್ದೀವಿ ಗೈಸ್. ದಿನ ಆದಮೇಲೆ ಮತ್ತೆ ಪ್ರಾಜೆಕ್ಟ್ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ಇವಾಗ ಆಯಿತು. ಸೊ ಇವಾಗ ಹೋಗ್ತಿದ್ದೀವಿ ಮನೆಗೆ. ಕರೆಕ್ಷನ್ಸ್ ಇದೆ ನೋಡಿ, ಎಷ್ಟು ಹೇಳಿದ್ದಾರೆ ನಮ್ಮ ಮ್ಯಾಮು. ಹೇಳಿ ರಂಜಿತಾ. ಎಷ್ಟೊಂದು ಕರೆಕ್ಷನ್ಸ್ ಹೇಳಿದ್ದಾರೆ ಗೈಸ್. ಮುಗಿಸೋ ವರ್ಷದಲ್ಲಿ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಇವಾಗ ಹೋಗಿ ಮತ್ತೆ ವರ್ಕ್ ಎಲ್ಲ ಮುಗಿಸಿ ಮತ್ತೆ ಬರಬೇಕು. ಹೌದು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾನಿವಾಗ ನಮ್ಮ ಮನೆಗೆ ಹೋಗ್ತಿದ್ದೀನಿ ನಡ್ಕೊಂಡು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ. ಇವಾಗ ಒಂದು ಶೂಟ್ ಇದೆ, ಅಲ್ಲಿ ಹೋಗ್ತಿದ್ದೀನಿ ಇವಾಗ. ಬನ್ನಿ ಅಲ್ಲಿ ಹೋಗೋಣ. ನಿಮಗೆ ಯಾವುದೇ ಥರ ಏನೇನು ಮಾಡ್ತೀನಿ ಅಂತೆಲ್ಲ ನಿಮ್ಗೆ ಈ ಬ್ಲಾಗಲ್ಲಿರುತ್ತೆ. ಸೊ ಹೋಗ್ತಿದ್ದೀವಿ ಇವಾಗ. ಹಾಯ್, ಥ್ಯಾಂಕ್ ಯು. ಇದೇ ಇವಾಗ ನಾನು ಬಂದಿರೋದು ಸ್ಟುಡಿಯೋದಲ್ಲಿ. ಲುಕ್ಕು ನೋಡಿ ಹೆಂಗಿದೆ. ಅದು ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ಪು. ಇವರೇ ಮಾಡಿರೋದು ಇವತ್ತು ಮೇಕಪ್. ಹೆಂಗೆ ಅನಿಸ್ತಕ್ಕ ನಿಮಗೆ? ಚೆನ್ನಾಗಿತ್ತು ಮಾಡಿದ್ದೀರಾ ಮೇಕಪ್ಪು? ತುಂಬಾ ಇಷ್ಟ ಆಯಿತು. ಮುಗಿದಿದೆ ಶೂಟು. ಸೊ ಇವಾಗ ಮನೆಗೆ ಹೋಗಬೇಕು. ಬಂದೆ, ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಸೊ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ಬೇಕು. ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಹಿಂಗೆ ಸಿಗ್ತೀನಿ ಗೈಸ್. ಹಾಯ್, ಏನು ಮಾಡ್ತಿದ್ಯಾ? ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ವಾಟ್ ವಾಟ್ ಯು ಆರ್ ಟಾಕಿಂಗ್ ಇನ್ ಹಿಂದಿ? English you don't know? Attai English. Dance do. See there. Snake dance. You are doing snake dance. Very nice. Do once. Once again do. Do once again. Why? No? Bye. ಬಂದಿದ್ದೀನಿ ಟೆಂಪಲ್ಗೆ. ಸೊ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಇವಾಗ ಟೆಂಪಲ್ಗೆ ಬಂದಿದ್ದೀನಿ.
ಇವಾಗ ಬಂದೆ ಮನೆಗೆ ಟೆಂಪಲ್ಗೆ ಹೋಗ್ಬಿಟ್ಟು. ಸೊ ನಾನಿವತ್ತು ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ ಇಲ್ಲಿಗೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಕಾವ್ಯಾರ್ ಗೌಡ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಗೈಸ್.